ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಿಂಚುಗುಡ್ ಫ್ಯಾಮಿಲಿಗೆ ಸ್ವಾಗತ. ನಮ್ಮಲ್ಲಿ ಇವತ್ತು ವ್ಲಾಗ್ನಲ್ಲಿ 8ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ತಿಂಡಿನೂ ಮಾಡಿಲ್ಲ. ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಿದೆ. ಇಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಮನೇಲಿ ತಿಂಡಿ ರೆಡಿ ಆಗಿಬಿಡ್ತಿದ್ವಿ ಯಾವಾಗ್ಲೂ. ಬಟ್ ಇವತ್ತಿನ ಆಗಿಲ್ಲ. ಪಾಪ ಬೇರೆ ತುಂಬ ಹಠ ಮಾಡ್ತಿದ್ಲು. ರಾತ್ರಿ ಮಲ್ಕೊಂಡಿದ್ದೆ 1 ಗಂಟೆ 1:30 ಆಗಿತ್ತು. ನನಗೆ ನಮಗೆ ಬೇಗ ಸ್ವಲ್ಪ ಎದ್ದೇಳೋಕ್ಕಾಗಲಿಲ್ಲ. ಸ್ವಲ್ಪ ಲೇಟಾಗಿ ಎದ್ದೇಳೋದು. ಎದ್ದು ಈಗ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಿರೋ ಕಾರಣ ಒಂದಿನ ಮಿಸ್ ಮಾಡಿದ್ರು ಅದು 1 ವೀಕ್ ಮಿಸ್ ಮಾಡ್ದಂಗೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಎಕ್ಸಸೈಸ್ ಮಾಡೋಣ ಅಂತೇಳ್ಬಿಟ್ಟು ಒಂದು 10 ನಿಮಿಷನಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ಅಷ್ಟೊತ್ತಿಗೆ ಶ್ರೇಯಾಂಕೆ ಬಂದು ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ರೆಡಿ ಮಾಡಿ. ಇವಾಗ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಇವಾಗ ಸಿಂಪಲ್ಲಾಗೆ ಮಾಡ್ತಿದ್ದೀನಿ. ಚಪಾತಿ ಮತ್ತು ಟೊಮೊಟೊ ಆಲೂಗೆಡ್ಡೆಲ್ಲ ಬೇಯಿಸ್ಕೊಂಡು ಒಂದು ಪಲ್ಯನ ಮಾಡ್ತಿದ್ದೀನಿ. ಯಾಕೆಂತಂದರೆ ಜಾಸ್ತಿ ಮಾಡೋಕ್ಕೆ ಈಗ ಟೈಮ್ ಸಾಕಾಗಲ್ಲ. ಅಲ್ಲಿಗೂ ಟೈಮ್ ಆಗುತ್ತೆ ಕೆಲಸಕ್ಕೆ ಹೋಗೋಕ್ಕೆ. ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇದೆ, ಅಲ್ಲಿಗೂ ಹೋಗಬೇಕು. ಹಂಗಾಗಿ ಸಿಂಪಲಾಗಿ ಏನಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಏನೇನೆಲ್ಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾನು ತಿರುಪತಿಗೆ ಹೋಗಿದ್ದು ಬಂದಮೇಲೆ ಈ ವಿಡಿಯೋ ಎಡಿಟ್ ಮಾಡಿರೋದು. ವಿಡಿಯೋ ಫಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದೆ. ಅಲ್ಲಿಗೆ ಹೋಗಿದ್ದು ಬಂದಮೇಲೆ ನಾನು ಎಡಿಟ್ ಮಾಡ್ತಿರೋದು. ಹಂಗಾಗಿ ಇನ್ನು ನನ್ನ ವಾಯ್ಸ್ ಎಲ್ಲ ಏನೂ ಅಷ್ಟು ಸರಿ ಹೋಗಿಲ್ಲ. ನಾನು ತಿರುಪತಿಗೆ ಹೋಗಿದ್ದು ಬಂದಾದಮೇಲೆ ತುಂಬ ಹುಷಾರಿಲ್ಲ. ಫುಲ್ ಜ್ವರ ಬಂದ್ಬಿಟ್ಟಿತ್ತು. 1 ವೀಕ್ ಬೇಕಾಗಿತ್ತು ಸುಧಾರಿಸ್ಕೊಳ್ಳೋಕ್ಕೆ. ಇನ್ನೂ ಕೂಡ ಅಷ್ಟು ಏನೂ ಕಂಫರ್ಟಬಲ್ ಆಗಿಲ್ಲ. ಇನ್ನೂ ತುಂಬ ಸುಸ್ತಿದೆ. ಸ್ವಲ್ಪ ವಾಯ್ಸು ಇನ್ನೂ ಸರಿ ಹೋಗಿಲ್ಲ. ಏನಾದರೂ ಇರಿಟೇಷನ್ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ. ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು, ಹಂಗಾಗಿ ಬೇಗ ಆಗೋವಂಥದ್ದು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಚಪಾತಿ ಮಾಡಿದ್ದೆ. ಚಪಾತಿ ಕಾಂಬಿನೇಷನ್ ಆಗಿ ಈರುಳ್ಳಿ, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎಷ್ಟನ್ನೂ ಬಳಸ್ಕೊಂಡು ಒಂದು ಗ್ರೇವಿ ಮಾಡಿದ್ದೆ. ಇಲ್ಲಿ ಚಪಾತಿಗೆ ನಾನು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಚೆನ್ನಾಗಿ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಒತ್ತಬೇಕಾದ್ರೂ ಏನೋ ಅದನ್ನು ಕಿತ್ತೋಗೋದು ಆ ರೀತಿ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ ಒತ್ತಬೇಕಾದ್ರೂ. ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಎಣ್ಣೆಗೆ ಏನು ಹಾಕ್ತಿದ್ದೋ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೋ ಅಟ್ಲೀಸ್ಟ್ 1 ಸ್ಪೂನ್ ಆದರೂ ಹಾಕಿ ಎಣ್ಣೆನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ನಾನು ಎಲ್ಲ ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ತಾರೆ ಅದೇ ರೀತಿಯ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ. ಎಕ್ಸ್ಟ್ರಾ ಸಬ್ಸಿಗೆ ಸೊಪ್ಪನ್ನ ಮಾತ್ರ ಆ್ಯಡ್ ಮಾಡಿದ್ದೆ ಅಷ್ಟೇ. ತುಂಬ ಸಾಫ್ಟಾಗಿ ಫಸ್ಟೇ ಕಲಸಿಟ್ಕೊಬಿಟ್ರೆ ಪಲ್ಯ ಮಾಡೋಕ್ಕೂ ಮುಂಚೆ ನಾವು ಪಲ್ಯ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ನೆಂದಿರುತ್ತೆ. ಆಗ ಒತ್ತೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಯಿಸಾದ್ಮೇಲೆ ಸಾಫ್ಟಾಗೂ ಕೂಡ ಇರುತ್ತೆ. ಇಲ್ಲಿ ನೋಡಿ ನನ್ನ ಮಗಳು ಮೊಬೈಲ್ಗೋಸ್ಕರ ಹೆಂಗೆ ನಿಂತಿದ್ದಾಳೆ ಅಂದರೆ ಮೊಬೈಲ್ ಕೊಡಿ ಅಂದ್ಕೊಂಡು ಅವ್ರ ಅಪ್ಪನಿಗೆ ಚೆನ್ನಾಗಿ ನೈಸ್ ಮಾಡ್ತಿದ್ದಾಳೆ. ಅವ್ರ ಅಪ್ಪ ಕೊಡೋಲ್ಲ ಹೋಗು ಅಂದ್ಕೊಂಡು ಬೈತಿದ್ದಾರೆ. ಅಂದರೂ ಮಕ್ಕಳಂತೂ ಈಗಿನ ಇದರಲ್ಲಿ ಮೊಬೈಲ್ಗೆ ತುಂಬ ಅಂದರೆ ತುಂಬ ಅಡಿಕ್ಟ್ ಆಗಿಬಿಡ್ತಾರೆ. ನಾವು ಆದಷ್ಟು ಕಂಟ್ರೋಲ್ ಮಾಡ್ತಿದ್ದೀವಿ ಅವಳಿಗೆ ಫೋನ್ ಕೊಡೋದನ್ನ. ಯಾಕೆಂದರೆ ಈಗಲೇ ರೂಢಿ ಮಾಡಿಬಿಟ್ರೆ ಮುಂದಕ್ಕೂ ಅದನ್ನೇ ಕೇಳ್ತಾರಲ್ವ. ನಾನಂತೂ ಇಷ್ಟೊಂದು ಸಲ ಹೊಡೆದೇ ಬಿಟ್ಟಿದ್ದೀನಿ ಫೋನ್ ಕೇಳಿದ್ದಕ್ಕೆಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೊಡಿಲೇಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ಮಕ್ಕಳು ತಪ್ಪು ಮಾಡಿದಾಗ. ಫೋನ್ ವಿಪರೀತಾಗಿ ಹೇಳ್ತಾಳೆ. ಒಂದೊಂದು ಸಲ ಫೋನ್ ಬೇಕು ಹಠ ಹಿಡಿದು ಬಿಡ್ತಾಳೆ. ಒಂದೊಂದು ಫೋನು ಅಂತ. ಯಾವುದೋ ಒಂದು ಟೈಮಲ್ಲಿ ಕೊಡ್ಬೋದು ಫೋನ್ನ, ಎಲ್ಲ ಟೈಮಲ್ಲೂ ಫೋನ್ ಕೊಡೋಕ್ಕಾಗಲ್ಲ ಅಲ್ವಾ. ಈಗ ಪಲ್ಯ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊತಿದ್ದೀನಿ. ನೀವು ಆಲ್ಮೋಸ್ಟ್ ಅಲ್ಲಿ ನನ್ನ ವೀಡಿಯೋ ಎಲ್ಲ ನೋಡ್ಬೋದು. ನಾನು ಕೊಬ್ಬರಿ ಎಣ್ಣೆನೇ ಬಳಸ್ಕೊಳ್ಳೋದು. ಸ್ವಲ್ಪ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು 1-2-3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಾಮೂಲಿ ಟೊಮೊಟೊ ಗೊಜ್ಜು ಮಾಡ್ತೀವಲ್ವ, ಸೇಮ್ ಅದೇ ರೀತಿ ಮಾಡೋದು. ಎಕ್ಸ್ಟ್ರಾ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫುಲ್
ಸಾಫ್ಟ್ ಆಗಬೇಕು. ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಕ್ಯಾಪ್ಸಿಕಮು ಮತ್ತು ಆಲೂಗೆಡ್ಡೆನ ಹಾಕ್ಕೋಬೇಕು. ಅವೆರಡನ್ನೂ ಹಾಕ್ಕೊಂಡು ಅವೆರಡನ್ನೂ ಕೂಡ ನಾವು ಚೆನ್ನಾಗಿ ಕುಕ್ ಆಗಬೇಕದು, ಅಲ್ಲಿ ತನಕ ಬೇಯಿಸ್ಕೋಬೇಕು. ಕ್ಯಾಪ್ಸಿಕಮು ಮತ್ತು ಆಲೂಗೆಡ್ಡೆ ಹಾಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಸಾಫ್ಟಾಗೆ ಬೇಯುತ್ತೆ. ಆಲೂಗೆಡ್ಡೆ ಸ್ವಲ್ಪ ಆಲೂಗೆಡ್ಡೆ ಬೇಯೋಕ್ಕೆ ನೀರು ಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸಿ ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗೆ ಬೇಯುತ್ತೆ. ಅದಾದಮೇಲೆ ಇಲ್ಲಿ ನಾನು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿನ ಇಲ್ಲಿ 1-2 ಸ್ಪೂನು ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನ ಮರೆತುಬಿಟ್ಟೆ, ಇತ್ತು ಮನೇಲಿ ಆದರೆ ಹಾಕೋದನ್ನ ನಾನು ಮರೆತುಬಿಟ್ಟಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಎರಡನ್ನೂ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕು ಇನ್ನೂ ಅಂತಂದರೆ ಇನ್ನೊಂದೆರಡು ಟೊಮೊಟೊ ಎಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲ ಇದೇ ಥರ ಇರಲಿ ಅಂದರೆ ಹಿಂಗೆ ಮಾಡ್ಕೋಬೋದು. ನೀವು ಎಕ್ಸ್ಟ್ರಾ ಏನು ಹೇಳಿದೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀವು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈಗ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂತು ಅಂತಂದರೆ ಒಂದು 5-10 ನಿಮಿಷ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನಾವು ಯಾವುದೇ ಅಡುಗೆ ಆದರೂ ಅಷ್ಟೇ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಜೋರಾಗಿ ಬೇಯಿಸ್ಬಾರ್ದು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಅಡುಗೆಯಲ್ಲಿ ಅಬ್ಸರ್ವ್ ಮಾಡಿರುವಂಥದ್ದು, ಯಾವಾಗ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಬೇಗ ಆಗೋಗ್ಬಿಡಲಿ ಅಂತ ಆತ್ರಕ್ಕೆ ಇದು ಮಾಡ್ತೀವೋ ಅದಷ್ಟು ಚೆನ್ನಾಗಿ ಬರೋಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಅಂದರೆ ಲಾಸ್ಟ್ ಇನ್ನೇನೋ ಕುದೀತೈತೆ ಬೇಯ್ತೈತೆ ಅಂತೀವಲ್ಲ, ಆ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನನಗೆ ಶ್ರೇಯಾಂಕ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಏನೋ ಅಡುಗೆ ಮಾಡೋಕ್ಕೆ. ಸ್ವಲ್ಪ ಚಪಾತಿ ಎಲ್ಲ ಅವರೇ ಬೇಯಿಸ್ಕೊಟ್ರು, ನಾನು ಚಪಾತಿ ಎಲ್ಲ ಒತ್ತುತ್ತಿದ್ದೆ. ನನಗೆ ಈ ಥರ ಅಡುಗೆ ಎಲ್ಲ ಆಗಿರ್ಬೋದು, ಮನೆ ಕೆಲಸದಲ್ಲಾಗಿರ್ಬೋದು, ನನ್ನ ಹಸ್ಬೆಂಡ್ ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತಾರೆ. ಅದರಲ್ಲೇ ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆ ಕೆಲವ್ರಿಗೆ ಅನಿಸ್ಬೋದು ಮನೇಲಿ ಏನೋ ಹುಡುಗರು ಕೆಲಸ ಮಾಡಿದ್ರೆ ನೀಟಾಗಿ ಮಾಡಲ್ಲ ಅಂತ, ಆದರೆ ನನ್ನ ಇದ್ರಲ್ಲಿ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಏನೇ ಕೆಲಸ ಮಾಡಿದ್ರು ನಿಜವಾಗ್ಲೂ ಪರ್ಫೆಕ್ಟಾಗಿ ಮಾಡ್ತಾರೆ. ಒಂದು ತರಕಾರಿ ಕಟ್ ಮಾಡ್ಕೊಳ್ಳೋದೇ ಆಗಿರ್ಬೋದು, ಮನೆ ಕೆಲಸ ಕಸ ಗುಡಿಸೋದು ಎಲ್ಲ ನನಗಿಂತ ತುಂಬ ಚೆನ್ನಾಗೇ ಮಾಡ್ತಾರೆ. ನನಗೆ ಯಾವಾಗಲೂ ಬೈತಿರ್ತಾರೆ, ಸ್ವಲ್ಪ ಕಸ ಗುಡಿಸ್ಬೇಕಾದ್ರೆ ನಾನು ಅಲ್ಲಿ ಇಲ್ಲಿ ಕಾಲಿಗೆ ಸಿಕ್ಬಿಟ್ರೆ ನಿಂಗೆ ಗೊತ್ತಾಗಲ್ವಾ, ಹಿಂಗೆ ಗುಡಿಸಿದ್ಯಾ ಕಸ, ಹಂಗೆ ಗುಡಿಸಿದ್ಯಾ ಕಸ, ಏನು ಕೆಲಸ ಕಲ್ತಿದ್ಯಾ ಅಂತ. ಹಂಗಾಗಿ ನನ್ನ ಮನೇಲಿ ಇಲ್ಲ ಅಂದರೂ ನಮ್ಮ ಅಮ್ಮನ ಮನೆಗೆ ಒಂದು 2-3 ದಿನ ಹೋಗ್ಬಿಟ್ರು ನಮಗೇನು ಮನೆ ಗಲೀಜಾಗಿಬಿಟ್ಟಿರುತ್ತೆ, ಹಂಗಾಗಿಬಿಟ್ಟಿರುತ್ತೆ, ಹೋಗಿ ಮನೇಲಿ ಕೆಲಸ ಮಾಡಬೇಕು ಅನ್ನೋದು ಇಲ್ಲ. ಅವರೆಲ್ಲ ಮಾಡಿರ್ತಾರೆ. ಅಂದರೆ ಕೆಲವೊಂದು ಟೈಮಲ್ಲಿ ಅಷ್ಟೇ, ಎಲ್ಲ ಟೈಮಲ್ಲೂ ಏನು ಮಾಡ್ಕೊಡಲ್ಲ. ನನಗೆ ಹುಷಾರಿಲ್ಲದೆ ಇದ್ದಾಗ, ನಾನು ಊರಿಗೆ ಬಂದಾಗ ಈ ಟೈಮಲ್ಲಿ ಮಾಡ್ತಾರೆ. ಈಗ ಪಾಪು ಇದ್ದಿದ್ದ ಟೈಮಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹಚ್ಕೊಡೋದೆಲ್ಲ ಮಾಡ್ತಾರೆ. ಬಟ್ ರೆಗ್ಯುಲರಾಗಿ ನನಗೆ ಬಟ್ಟೆ ಒಣ ಹಾಕ್ಕೊಡೋದು, ತಂದ್ಕೊಡೋದು ಅವರೇ ಮಾಡೋದು. ಯಾಕಂದರೆ ಫುಲ್ 3 FTRಗೆ ಹೋಗಬೇಕು, ಹಂಗಾಗಿ ಅವೆರಡು ಕೆಲಸ ಮಾತ್ರ ಯಾವಾಗಲೂ ಅವರೇ ಮಾಡಿಕೊಡೋದು. ಅಪರೂಪ ನಾನು ಹೋಗಿ ಮೇಲೆ ಬಟ್ಟೆ ಎತ್ಕೊಬರೋದು ಎಲ್ಲ ಮಾಡೋದು. ಅಲ್ಲಿ ಮೇಲ್ಗಡೆ ಸ್ವಲ್ಪ ಬ್ಯಾಚುಲರ್ಸ್ ಅವರೇ ಅಂತ ಹೇಳ್ಬಿಟ್ಟು ಅವರೇ ಹೋಗೋದು, ಅವರೇ ಹೊಣೆ ಹಾಕೋದು, ಅವರೇ ಎತ್ಕೊಬಂದು ಕೊಡೋದೆಲ್ಲ ಮಾಡ್ತಾರೆ. ಇಲ್ಲಿ ನೋಡಿ ಫೈನಲಿ ಚಪಾತಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಚಪಾತಿ ಮತ್ತು ಟೊಮೊಟೊ ಗೊಜ್ಜು, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೊಮೊಟೊ ಗೊಜ್ಜೆ, ಸ್ವಲ್ಪ ಆಲೂಗೆಡ್ಡೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎರಡೂ ಕೂಡ ತುಂಬ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ. ಬಿಸಾಕು ಕೂದಲಿದ್ರೆ. ಫೈನಲಿ ಚಪಾತಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು.
ನಿಮಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಚಪಾತಿಲಿ. ಅದು ಚಪಾತಿಗೂ ಹೌದು ಮತ್ತು ಆ ಥರ ನಾವು ಚಪಾತಿ ಮಾಡ್ಕೊಂಡು ತಿಂದರೆ ಮನೆಗೂ ಸಮೃದ್ಧಿ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಉಪ್ಪಂತೂ ಸೇರಿಸ್ತೀವಿ. ಅದ್ರ ಜೊತೆ ಒಂದು ಸ್ಪೂನ್ ಸಕ್ಕರೆ, ಒಂದು ಸ್ಪೂನ್ ತುಪ್ಪನ ಸೇರಿಸಿದ್ರೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನೆಯೂ ಕೂಡ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ತುಪ್ಪ ಒಂದು ಸ್ಪೂನು ಸಕ್ಕರೆ, ಉಪ್ಪು ಸೇರಿಸಿ ಕಲಸಿ ಆಮೇಲೆ ಚಪಾತಿನ ಲಟ್ಟಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನೇನು ಯಾವಾಗಲೂ ಹಾಕಲ್ಲ, ಯಾವಾಗಾದರೂ ಒಂದೊಂದು ಸಲ ಆ ಥರ ಟ್ರೈ ಮಾಡ್ತೀನಿ ಸಕ್ಕರೆ ಮತ್ತು ತುಪ್ಪ ಹಾಕೋದನ್ನ. ಆಮೇಲೆ ನಾವು ನೈಟ್ ಟೈಮು ಆಲ್ಮೋಸ್ಟ್ ಅಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಡಬೇಡಿ. ಹಂಗೆ ಕಲಸಿಟ್ರೆ ನಾವು ಈಗ ತಿಥಿಗಳು ಮಾಡ್ಬೇಕಾದ್ರೆ ಪಿಂಡನ ಕಲಸಿಡ್ತಾರಲ್ವ, ಆ ಥರ ಸಮಾನ ಆಗುತ್ತೆ. ನಾವು ರಾತ್ರಿ ಹೊತ್ತು ಪಿಂಡನ ಕಲಸಿಟ್ಟಿದ್ದೀವಿ ಅಂತ ಹಾಗಾಗಿ ರಾತ್ರಿ ಹೊತ್ತೆ ಚಪಾತಿ ಹಿಟ್ಟನ್ನ ಕಲಸಿಟ್ಕೋಬೇಡಿ. ಅಷ್ಟೇ ಚಪಾತಿ ಹಿಟ್ಟು ಕಲಸೋದು. ಬೆಳಗ್ಗೆ ಎದ್ದು ಒಂದು 4 ಗಂಟೆ ಬೇಗ ಹೇಳ್ತು ಅಂತಂದರೆ ಕಲಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಅನ್ನ ಕಲಸಿಗೆಲ್ಲ ಇಟ್ಕೋಬೇಡಿ. ಮತ್ತು ಆ ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲಸಿಟ್ಕೊಳ್ಳಿ. ಪಿಂಡ ಇಟ್ಟು ಈಗ ಸಿತ್ತೋರಿಗೆ ಪಿಂಡ ಇಡ್ತೀವಲ್ವ, ಆ ಥರ ಪಿಂಡ ಇಟ್ಟಂಗೆ ನಾವು ನೈಟೇ ಕಲಸಿಟ್ಕೊಳ್ಳೋದು, ಕಲಸಿ ಫ್ರಿಡ್ಜಲ್ಲಿ ಇಟ್ಟಿರೋದು ಹಂಗೆಲ್ಲ ಮಾಡಿದ್ರೆ. ಇಲ್ಲಿ ನೋಡಿ ನನ್ನ ಮಗಳೂ ಚಪಾತಿ ಒತ್ತಿದ್ದಾಳೆ, ಅನ್ನ ಬೇಯಿಸ್ಕೊಡು ಅಂದ್ಕೊಂಡು ತಂದಿದ್ದಾಳೆ. ಅವಳು ಚಿಕ್ಕ ಚಪಾತಿ ಒತ್ಕೊಂಡು ಕೈಯಲ್ಲಿ ತೊಗೊಬಂದಿದ್ದಾಳೆ. ಅವಳೇ ಮಾಡಬೇಕಂತೆ, ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ದೋಸೆ ಮಾಡಬೇಕು, ಏನಾದ್ರು ದೋಸೆ ಹಾಕ್ಬೇಕಾದ್ರೆ ನಾನೇ ಮಾಡಬೇಕು, ನಾನು ಮಾಡ್ತೀನಿ ಅಂದ್ಕೊಂಬರ್ತಾಳೆ. ಮತ್ತು ಅಡುಗೆ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂದ್ಕೊಂಡು ಬರ್ತಾಳೆ. ಒಟ್ಟಿನಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಅವಳನ್ನ ನಾವು ಎತ್ಕೊಂಡಿರಬೇಕು. ನಾವು ಏನೇನು ಮಾಡ್ತೀವಿ ಅಡುಗೆ ಅದೆಲ್ಲ ಅವಳು ನೋಡ್ತಾ ಇರಬೇಕು. ಆದರೆ ಭಯ, ಎಲ್ಲಿ ಎಣ್ಣೆ ಆರಿಬಿಡುತ್ತೋ, ಎಲ್ಲಿ ಬಿಸಿ ತಾಕ್ಬಿಡುತ್ತೋ ಅಂತ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಟೇಕ್ ಕೇರ್, ಬಾಯ್. ಹೆಂಗೈತೆ ತಿಂಡಿ? ಸೂಪರ್ ನಿಜವಾಗ್ಲೂ